ವೀಕ್ಷಕರ ಭಾರತ ತಂಡದ ಅಭಿಮಾನಿಗಳು ಇದೀಗ ವೀಕ್ಷಕರ ಜಿಂಬಾಬ್ವೆ ವಿರುದ್ಧದ ಮೊದಲ T20 ಸರಣಿಗಾಗಿ ಕಾಯುತ್ತಿದ್ದಾರೆ. ಆದರೆ ವೀಕ್ಷಕರ ಈ ಕಡೆ ಪಾಕಿಸ್ತಾನದ ಮಾಜಿ ಆಟಗಾರರು ಇಂಡಿಯಾ ಫೈನಲ್ ಗೆದ್ದ ಬಳಿಕ ಕ್ಯಾಚ್ ಕಾರಣವನ್ನು ತಿಳಿಸುತ್ತಿದ್ದಾರೆ. ಹೌದು ವೀಕ್ಷಕರು, ಕೆಲವೊಂದಿಷ್ಟು ಪಾಕ್ ದಿಗ್ಗಜರು ರಹಸ್ಯವನ್ನು ಬಯಲು ಮಾಡುತ್ತಿದ್ದು, ಹಾಗೆ ವೀಕ್ಷಕರ ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳಲ್ಲಿ ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ಪಂದ್ಯವನ್ನು ಇನ್ನೊಮ್ಮೆ ನಡೆಸಬೇಕೆಂದು ಹೇಳುತ್ತಿದ್ದಾರೆ. ಹೌದು ವೀಕ್ಷಕರ, ಟೀಮ್ ಇಂಡಿಯಾ ತಂಡವು ಗೆದ್ದ ಬಳಿಕ ಪಾಕಿಸ್ತಾನ ಆಟಗಾರರು ಈ ರೀತಿಯಾಗಿ ವರ್ತನೆ ಮಾಡುತ್ತಿದ್ದು, ಹಾಗೆ ವೀಕ್ಷಕರ ಭಾರತದ ಆಟಗಾರರು ಮತ್ತು ಅಭಿಮಾನಿಗಳು ಪಾಕಿಸ್ತಾನ ದಿಗ್ಗಜರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ವೀಕ್ಷಕರೇ, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಇದೀಗ ಟೀಮ್ ಇಂಡಿಯಾ ತಂಡದ ಯುವ ಸೈನ್ಯವು ಜಿಂಬಾಬ್ವೆಗೆ ಎಂಟ್ರಿ ಕೊಟ್ಟಿವೆ. ಹೌದು ವೀಕ್ಷಕರ, ಮೊದಲ T20 ಪಂದ್ಯಕ್ಕಾಗಿ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ. ಇತ್ತ ವೀಕ್ಷಕರ ಪಾಕ್ ಮಾಜಿ ಆಟಗಾರರು ಇನ್ನೊಮ್ಮೆ ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ಪಂದ್ಯವನ್ನು ನಡೆಸಬೇಕೆಂದು ಮನವಿ ಕೋರುತ್ತಿದ್ದಾರೆ. ಹೌದು ವೀಕ್ಷಕರ, ಶಹೀದ್ ಅಫ್ರಿದಿ ಅವರು ಇನ್ನೊಂದು ಬಾರಿ ಪಂದ್ಯವನ್ನು ಆಡಿಸಬೇಕೆಂದು ICC ಕಡೆ ಮನವಿ ಮಾಡಿದ್ದಾರೆ. ವೀಕ್ಷಕರನ್ನು ಇದಕ್ಕೆ ತಿರುಗಿ ನಿಂತ ಶೋಯಬ್ ಅಖ್ತರ್ ಹಾಗೂ ವಸೀಂ ಅಕ್ರಮ್ ಅವರು ICC ಮಂಡಳಿಗೆ ದೊಡ್ಡ ಮನವಿ ಮಾಡಿದ್ದಾರೆ. ಹೌದು ವೀಕ್ಷಕರ, ಟೀಮ್ ಇಂಡಿಯಾ ತಂಡದಿಂದ ಕಪ್ಪನ್ನು ಮರಳಿ ತೆಗೆದುಕೊಳ್ಳಿ ಎಂದು ಪಾಕಿಸ್ತಾನ ದಿಗ್ಗಜರು ತಿಳಿಸಿದ್ದಾರೆ. ವೀಕ್ಷಕರ, ಈ ಎಲ್ಲ ಪಾಕಿಸ್ತಾನ ದಿಗ್ಗಜರ ಮಾತುಗಳನ್ನು ಕೇಳಿ BCCI ಹಾಗೂ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದು, ಹಾಗೆ ವೀಕ್ಷಕರ ಪಾಕ್ ಆಟಗಾರರಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರತ ತಂಡದ ಅಭಿಮಾನಿಗಳು ತಕ್ಕ ಉತ್ತರವನ್ನು ನೀಡುತ್ತಿದ್ದಾರೆ. ವೀಕ್ಷಕರೇ, ನಮಗೆ ಗೊತ್ತಿದೆ ಈ ಒಂದು ಪಂದ್ಯದಲ್ಲಿ ಯಾವುದೇ ಒಂದು ತಪ್ಪು ಕೂಡ ನಡೆದಿಲ್ಲ. ವೀಕ್ಷಕರೇ, ಟೀಮ್ ಇಂಡಿಯಾ ತಂಡವು ಗೆದ್ದ ಕಾರಣ ಪಾಕ್ ಮಾಜಿ ಆಟಗಾರರು ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಅಪ್ಡೇಟ್ಸ್. ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ.